ಶ್ರೀರಾಮದಾರಿ ತೋರಯ್ಯ ಸಾಗರವನೆ ಆಲಿಸಯ್ಯ ನೊಂದು ಬೆಂದೆ ನಾನಯ್ಯ. ಶ್ರೀರಾಮದಾರಿ ತೋರಯ್ಯ ಸಾಗರವನೆ ಆಲಿಸಯ್ಯ ನೊಂದು ಬೆಂದೆ ನಾನಯ್ಯ. ಸಾಕಿದು ಜೀವನ ಕರೆದು ನೀಯನ್ನ ಸಾಕಿದು ಜೀವನ ಕರೆದು ನೀಯನ್ನ ಮಂದ ಭಾಗ್ಯನಾದೆನ ಮಂದ ಭಾಗ್ಯನಾದೆನ ನೊಂದು ನಿನ್ನ ಭಜಿಪೆನ. ಶ್ರೀರಾಮದಾರಿ ತೋರಯ್ಯ ಸಾಗರವನೆ ಆಲಿಸಯ್ಯ ನೊಂದು ಬೆಂದೆ ನಾನಯ್ಯ. ಸಂಸಾರವೆಂಬ ಸಾಗರ ಆಲಿಸಲಾರೆ ಘನಘೋರ. ಸಂಸಾರವೆಂಬ ಸಾಗರ ಆಲಿಸಲಾರೆ ಘನಘೋರ. ಎಂದಿಗೆ ಸಿಗುವುದು ಆ ತೀರ ಎಂದಿಗೆ ಸಿಗುವುದು ಆ ತೀರ ಎನ್ನಾತ್ಮ ಕರೆದು ಘನವೀರ. ಎಂದಿಗೆ ಸಿಗುವುದು ಆ ತೀರ ಎನ್ನಾತ್ಮ ಕರೆದು ಘನವೀರ. ಶ್ರೀರಾಮದಾರಿ ತೋರಯ್ಯ ಸಾಗರವನೆ ಆಲಿಸಯ್ಯ ನೊಂದು ಬೆಂದೆ ನಾನಯ್ಯ. ಅನಾಥ ರಕ್ಷಕನಾದ ಪ್ರಭು ಶ್ರೀರಾಮಚಂದ್ರ ವನವಾಸದ ಸಂದರ್ಭದಲ್ಲಿ ಮಾನವ ಸಹಜ ಚಾಪಲ್ಯದಿಂದ ಮಾಯಾಮೃಗವನ್ನು ಬೆನ್ನಟ್ಟಿ ಮಾಯೆಗೆ ಸಿಲುಕಿ ತೊಳಲಿದ ನೀನು ಇಂದಾದರೂ ಅಯೋಧ್ಯೆಯ ರತ್ನ ಸಿಂಹಾಸನವೇ ಕುಳಿತು ಕೋದಂಡಪಾಣಿಯಾಗಿರುವೆ, ಪಟ್ಟಾಭಿರಾಮನಾಗಿ ಶೋಭಿಸುತ್ತಿರುವೆ. ಅಂದು ದರ್ಶನ ನೀಡಿ ಇಂದು ನಿನ್ನ ದರ್ಶನಕ್ಕಾಗಿ ಹಂಬಲಿಸುತ್ತಿರುವೆನು. ಶಿಲಾ ನದಿಗೆ ಅಗ್ರೋದಕವನ್ನು ತರಲು ಹೊರಟಿರುವ ವಿಚಾರವು ಮುನಿಪುಂಗವರಿಂದ ತಿಳಿಯಿತು. ಈಗ ನಿನ್ನ ದರ್ಶನದ ಹಂಬಲ ಮಿತಿ ಮೀರುತ್ತಿದೆ. ಭಕ್ತನ ಮರೆ ನಿನ್ನನ್ನು ಈ ಮಾರ್ಗವಾಗಿಯೇ ಕರೆತರಬಾರದೇಕೆ? ದರ್ಶನ ಭಾಗ್ಯ ನೀಡಿ ಕೃಪೆ ತೋರಲಾರೆಯ ಪ್ರಭು. ಭಕ್ತ ಶ್ರೇಷ್ಠನಾದ ನದಿವರನೇ ನಿನಗೆ ಮಂಗಳವಾಗಲಿ. ಆಹಾ, ನಿನ್ನ ಅನನ್ಯ ವಾತ್ಸಲ್ಯದ ಅನುಬಂಧವು ನನ್ನ ನೆನಪಿನಲ್ಲಿ ಬಂದು ಇದೋ ನಿನ್ನನ್ನು ನೋಡಲು ನಾವು ಅಭಿವಂದಿಪೆ ರಘುವರ, ಅಭಿವಂದಿಪೆ ಸೌಮ್ಯತ್ರಿ, ಅಭಿವಂದಿಪೆ ಭೂಮಿ ಜಾತೆ.
ಕೃತಾರ್ಥವಾದವೆನ್ನ ವಂಗನಸು ನಿಜ ಸುಖದಿ ನಾಂಬಲ್ಲೆ ತನುವೆ ಪುಷ್ಪವಿಧಿಕೋ ದೇವಾ अभिवल्दिते सौमित्री अभिवल्दिते भूमि जाते कृतार्थवादवेन ವಂಗನಸು ನಿಜ ಸುಖದಿ ನಾಂಬಲಿದೆ ತನುವೆ ಪುಷ್ಪ ಬಿದಿಕೋ ದೇವಾ ದೇವಾ ಮಾನವ ಜನ್ಮದ ಅಂಬಿಗನಾಗಿ ದೃಷ್ಟಿ ಮಾತ್ರದಿಂದ ಜಗತ್ತನ್ನು ಆಳುತ್ತಿರುವ ನಿಜವಾದ ಅಂಬಿಗನಾದ ನೀನು ಕೇವಲ ಹೊಟ್ಟೆಪಾಡಿಗಾಗಿ ಅಂಬಿಗನಾಗಿರುವ ಈ ಬಡ ಗುಹನ ಸಮೀಪಕ್ಕೆ ಬಂದು ನನ್ನ ತನುವನ್ನು ಸೇರಿಬಿಟ್ಟೆಯ. ಈ ಕ್ಷಣದ ಮುಂಚೆ ನಿಮಗಳ ದರ್ಶನಕ್ಕಾಗಿ ಹಂಬಲಿಸಿದ ನನಗೆ ನಿಮಗಳ ದರ್ಶನ ಭಾಗ್ಯ ಸಿಕ್ಕಿತಲ್ಲ. ಆಜ್ಞರ ಭಕ್ತಿಯ ಕರೆಗೆ ಹೂಗುಟ್ಟುವೆಯ ಅಮ್ಮ. ನಿರಾಭರಳಾಗಿ ನಾರು ಮುಡಿಯನ್ನುಟ್ಟು ಅಂದು ಪತಿಯನ್ನೇ ಹಿಂಬಾಲಿಸಿದ ನೀನು ಇಂದು ಸರ್ವಾಲಂಕಾರ ಭೂಷಿತೆಯಾಗಿ ಚಕ್ರವರ್ತಿನಿಯಾಗಿ ಸಾಕ್ಷಾತ್ ಲಕ್ಷ್ಮಿಯಂತೆ ಕಾಣುತ್ತಿರುವೆ. ದಯಾಮಯಿ ಭಾತೃವಾತ್ಸಲ್ಯದ ಅಮರ ಜ್ಯೋತಿಯನ್ನು ಜಗತ್ತಿಗೆ ತೋರಿ ಆದರ್ಶವನ್ನು ಮೆರೆದ ಲಕ್ಷ್ಮಣ ದೇವ, ಧನ್ಯನಾದೆ ಧನ್ಯನಾದೆ. ಕೃತಾರ್ಥವಾಯಿತು ಈ ನನ್ನ ಜನ್ಮ. ಪ್ರಿಯ ಅಂಬಿಗನೇ, ನಿನಗೆ ಮಂಗಳವಾಗಲಿ. ನಾನು ಯಾಗಶಾಲೆಗೆ ಹೋಗಬೇಕಾಗಿದ್ದರಿಂದ ನನ್ನನ್ನು ಕಳಿಸಿಕೊಡು. ಅಣ್ಣ, ನಾನಿನ್ನು ಬರಲೆ? ಹೋಗಿ ಬಾ ಲಕ್ಷ್ಮಣ. ನಿನ್ನ ಭಕ್ತಿಯು ಅನನ್ಯವಾದದ್ದು. ಇದರಿಂದ ನಮ್ಮ ಹೃದಯ ತುಂಬಿ ಬಂದಿದೆ. ಆದರೆ ನಿನ್ನೊಡನೆ ಕಾಲ ಕಳೆಯಬೇಕೆಂಬ ನಮ್ಮ ಮನದ ಬಯಕೆಗೆ ಇದು ಸೂಕ್ತ ಸಮಯವಲ್ಲ. ಯಾಗ ಪೂಜೆಯ ಗ್ರೋಧಕವನ್ನು ತಲುಪಿಸಲು ವೇಳೆಯಾಗುತ್ತಿರುವುದು. ನಡೆ, ಈ ನದಿಯನ್ನು ದಾಟಿಸು. ಆಜ್ಞೆ ಪ್ರಭು. ಅಂಬಿಗಾ ಅಂಬಿಗಾ ಅಂಬಿಗನ ನಿನ್ನ ನಂಬಿದೆ ನಂಬಿದೆ. ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮಣನ ನಂಬಿಗ ಅದ ಕೊಂಬತ್ತು ಚಿತ್ರನೋ ನಂಬಿಗ ತುಂಬಿದ ಹರಿಗೋಲಂಬಿಗ ಅದ ಕೊಂಬತ್ತು ಚಿತ್ರವೋ ಸಂಭ್ರಮದಿನ್ನಡ ಸಂಬಿಗ ಅದರಿಂಬೂ ತಿಳಿದಿಲ್ಲ ಸಂಭ್ರಮದಿನ್ನಡ ಸಂಬಿಗ ಅದರಿಂಬೂ ತಿಳಿದಿಲ್ಲ ಅಂಬಿಗ ನಾನಿಲ್ಲ ನಂಬಿದೆ ಜಗದಂಬಾ
ಬರವನೋರಂಬಿಗ ಅದಕ್ಕೆ ಸುಳಿವು ಕಣವಯ್ಯ ಒಳ್ಳೆಯ ಬರವನೋರಂಬಿಗ ಅದಕ್ಕೆ ಸುಳಿವು ಕಣವಯ್ಯ ಸುಳಿಯೋಳು ಮುಳುಗಿದೆ ಕಂಬಿಗ ಎನ್ನ ಸೆಳೆದುಕೊಂಡು ಸುಳಿಯೋಳು ಮುಳುಗಿದೆ ಕಂಬಿಗ ಎನ್ನ ಸೆಳೆದುಕೊಂಡು ಅಂಬಿಗನ ಜಗದಂಬಾರಮಣನಾದಂದಿದೆ ಸತ್ಯವೆಂಬುದೇ ಹುಟ್ಟಂಬಿಗ ಸದ್ಭಕ್ತಿ ಎಂಬುದೇ ಪದವಂಬಿಗ ಸತ್ಯವೆಂಬುದೇ ಹುಟ್ಟಂಬಿಗ ಸದ್ಭಕ್ತಿ ಎಂಬುದೇ ಪದವಂಬಿಗ ನಿತ್ಯ ಮೂರುತಿ ರಾಮಚಂದ್ರ ನಿತ್ಯ ಮೂರುತಿ ರಮಣಿ ಅಂಬಿಕಾ ನಂಬಿದೆ ಜಗದಂಬಾರಮಣನ ಅಂಬಿಕಾ 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 ದೇವಿ, ಅದೇ ಶಿಲಾನದಿಯು. ಶ್ರೀರಾಮನು ಸೀತೆಯೊಡನೆ ಅಲ್ಲಿಗೆ ಬರುವನು. ನಾವಿಬ್ಬರು ಈ ಸೇತುವೆಯನ್ನು ದಾಟಿ ಹೋಗೋಣ ಬಾರು ಚಾರುಮತಿ. ಹಾಗೆ ಸ್ವಾಮಿ, ಇದೇನಿದು ಈ ಪ್ರಕೃತಿ ಆರ್ಭಟವು? ಅಯ್ಯಯ್ಯೋ, ನನಗೆ ಭಯವಾಗುತ್ತಿರುವುದು ಸ್ವಾಮಿ. ಶಾಂತಳಾಗು ದೇವಿ. ನನಗೇಕೋ ಭಯವಾಗುತ್ತಿರುವುದು. ಶಾಂತಳಾಗು ದೇವಿ, ಶಾಂತಳಾಗು. ಶ್ರೀರಾಮ ಪ್ರಭು, ನಮ್ಮನ್ನು ರಕ್ಷಿಸಿಕೊಡಾರು. ಶಾಂತಳಾಗು ದೇವಿ. ಶ್ರೀರಾಮ, ಆ
ಏನಿದು? ಈ ಪ್ರಕೃತಿಯ ವಿಕೋಪವು ಇಷ್ಟೊಂದು ಭಯಂಕರವಾಗಿರುವುದಲ್ಲ ಸ್ವಾಮಿ. ಸೇತುವೆ ಕುಸಿದು ಪ್ರಪಾತಕ್ಕೆ ಬೀಳುವಂತಾಗುತ್ತಿರುವುದು. ಅಯ್ಯೋ, ಈ ಗುಡುಗು ಮಿಂಚುಗಳ ಶಬ್ದವು ನನ್ನ ಹೃದಯವನ್ನೇ ನಡುಗಿಸುತ್ತಿರುವುದು. ನಮ್ಮನ್ನು ರಕ್ಷಿಸು ಶ್ರೀರಾಮ, ಶ್ರೀರಾಮ. ಶಾಂತಳಾಗು. ಈ ರಘುವರನ ಪ್ರಾರ್ಥನೆಯನ್ನು ಸ್ವೀಕರಿಸು. ಅಪ್ಪಾಜಿ, ಸೀತಾ, ಅಮ್ಮ, ನೀವಿಲ್ಲಿ? ಪ್ರಕೃತಿ ದೇವಿಯ ಮುನಿಸು ಒಂದು ಅಪಶಕುನವಲ್ಲವೇನಮ್ಮ? ಅಮ್ಮ, ಸೀತಾ, ಈ ಪ್ರಕೃತಿಗೆ ಬೇಡವಾದ ಈ ದೇಹವನ್ನು ನೀನು ರಕ್ಷಿಸಿದ್ದೀರಾ ತಾಯಿ. ಅಮ್ಮ, ಅಪ್ಪಾಜಿ, ಸತ್ಯ ಧರ್ಮಗಳ ಪರಿಪಾಲಕರಿಗೆ ಪ್ರಕೃತಿ ದೇವಿಯಾಗಲಿ ಶಿಲಾದೇವಿಯಾಗಲಿ ಅಪಚಾರವೆಸಗಿಲ್ಲ. ಸತ್ಯ ಸಂದರುಗಳಾದ ನೀವು ಈ ವಿಚಾರದಲ್ಲಿ ಸಂಶಯ ತಾಳುವುದೇ ಅಲ್ಲದೆ ನಿಮ್ಮ ಮಾಂಗಲ್ಯಕ್ಕೆ ಸಂಚಕಾರವೇ? ಸಾಧ್ಯವಿಲ್ಲ ಚಿಕ್ಕಮ್ಮ. ಅದನ್ನು ಕಾಪಾಡುವ ಕರ್ತವ್ಯ ನನಗಿದೆ ತಾಯಿ. ಯಾವ ಬಾಧಕವೂ ಇಲ್ಲ. ಶಿಲಾ ನದಿಗೆ ಹೋಗೋಣ, ನಡೆಯಿರಿ. ಹಾಗೆ ಆಗಲಿ. ಅಯೋಧ್ಯಾಧಿಪತಿ ರಾಮಚಂದ್ರ, ನಿಮ್ಮನ್ನು ಪೂರ್ಣಕುಂಭದೊಡನೆ ಯಾಗಶಾಲೆಗೆ ಆಹ್ವಾನಿಸಲು ಇಲ್ಲಿಗೆ ಬಂದಿರುವು. ಧರ್ಮಶಾಸ್ತ್ರದ ಮೂಲವನ್ನು ರೋಮ ಋಷಿಗಳು ತಿಳಿಸಿರುವರಾದ್ದರಿಂದ ಸಾಧ್ವಿ ಶಿರೋಮಣಿಯಾದ ಸೀತಾದೇವಿಯನ್ನು ಪೂಜಾ ವಿಧಿವಿಧಾನಗಳಿಗೆ ವಂದಿಸಿ ಚಾಚೂ ತಪ್ಪದಂತೆ ಕುಂಭದಲ್ಲಿ ಅಗ್ರೋದಕವನ್ನು ತುಂಬಿ ವಿಕಲ್ಪವಾಗದಂತೆ ನನ್ನ ಯಾಗವನ್ನು ಸಂಪೂರ್ಣವಾಗಿ ನಡೆಸಿಕೊಡಲು ಕೃಪೆ ಮಾಡಬೇಕು ರಾಮಚಂದ್ರ. ಹೌದು, ಮನುಷ್ಯ ಮಾತ್ರರಾದ ನಾವು ಗ್ರೋಧಕವನ್ನು ಮುಟ್ಟಿದರೆ ಅಪವಿತ್ರವಾಗುವುದಿಲ್ಲವೇ? ರಾಮಚಂದ್ರ, ಯುಗ ಯುಗದ ಕರ್ತ ನೀನಲ್ಲವೇನೈ? ಯುಗ ಯುಗದ ಕರ್ತ ನೀನಲ್ಲವೇನೈ ಶ್ರೀರಾಮಚಂದ್ರ? ನಿನ್ನೊಳು ಉಂಟೆ ಅಪವಿತ್ರವೂ ಲಕ್ಷ್ಮೀ ಸಂಭೂತಳಲನಿ ಇಕ್ಷ್ವಾಕು ವಂಶದೊಳೆಯುವುದೇ ಬೇಳೈ. ನೀ ಮುಟ್ಟಿದ ಜಲವೆಲ್ಲವೂ ಪವಿತ್ರತಮವಲ್ಲವೇನೈ ರಾಮಚಂದ್ರ? ಶ್ರೀರಾಮಚಂದ್ರ, ಜಯ ವಿಜಯರ ಶಾಪ ವಿಮುಕ್ತಿಗಾಗಿ ಮಹಾಮಾನವರಾಗಿ ಅವತರಿಸುವ ನಿಮಗೂ ಇಂತಹ ವಿಷಯಗಳಲ್ಲಿ ಸಂಶಯವೇ? ಮಹಾಮಾತೆಯಾದ ಶ್ರೀಲಕ್ಷ್ಮಿಯಲ್ಲಿ ಜಗತ್ತಿನ ಒಳಿತು ಅಡಕವಾಗಿರುವುದನ್ನು ಅರಿಯದ ವಿಷಯವೇನಲ್ಲ ರಾಘವ? ನಿಮ್ಮನ್ನು ಯಾಗಶಾಲೆಯಲ್ಲಿ ಸಿದ್ಧತೆಯೊಡನೆ ಸ್ವಾಗತಿಸಲು ಅಪ್ಪಣೆ ಕೊಡು ರಾಮಚಂದ್ರ. ಆಗಬಹುದು ಗುರುದೇವ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಭುವನೇಶ್ವರಿಯ ನೆನೆ ಮಾನಸವೇ, ಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಭೀತಿಯ ಬಿಡುನೆ, ಭವಬಂಧಗಳ ಭೀತಿಯ ಬಿಡುನೆ, ಭುವನೇಶ್ವರಿಯ ಬಾಬಾ
ಲೀಲಾವತಿ ದೇವಿ ಮಹಾಮಂಗಳ ಸ್ವರೂಪಿಣಿಯಾದನಿ ನನ್ನ ಪತಿಯ ಛಾಯೆ ವಿರುದ್ಧವಾಗಿ ಪ್ರಜೆಗಳಿಗೆ ಪ್ರಜಾಕೋಟಿಗೆ ಆಶೀರ್ವದಿಸಿ ಯಾವ ಆಪತ್ತು ಬರದಂತೆ ಕಾಪಾಡು ತಾಯಿ, ಕಾಪಾಡು. ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡು ತಾಯಿ. ನಾರಾಯಣ ನಾರಾಯಣ. ಯುಗ ಯುಗಲೋಲ ಮೋಹನಶೀಲ ಹೃದಯಾನರ್ಥನ ಸಾಧನಶೀಲ ಯುಗ ಯುಗಲೋಲ ನಾರಾಯಣ ನಾರಾಯಣ. ಯುಗ ಯುಗಲೋಲ ಮೋಹನಶೀಲ ಹೃದಯಾನರ್ಥನ ಸಾಧನಶೀಲ ಯುಗ ಯುಗಲೋಲ ಸಾ ಸಾ ಪದ ಸಾ ಸಾ ಪದ ಗರಿಸದ ಪದ ಸರಿಗಾ ಸಾ ಸಾ ಪದ ಸಾ ಸಾ ಪದ ಗರಿಸದ ಪದ ಸರಿಗ ಸರಿಗರಿ ಗಪ ಗಪ ದಪ್ಪ ಗರಿಸ ಸರಿಗರಿ ಗಪ ಗಪ ದಪ್ಪ ಗರಿಸ ಗಾನಲೋಲ ಜ್ಞಾನಿ ಗುಣಬಲ ನಾರಾಯಣ ನಾರಾಯಣ. ಗಾನಲೋಲ ಜ್ಞಾನಿ ಗುಣಬಲ ವನಮಾಲಾ ಬೊರೆ ಧ್ಯಾನಶೀಲ ವನಮಾಲಾ ಬೊರೆ ಧ್ಯಾನಶೀಲ ರಾವಣ ದರ್ಪ ವಿನಾಶನ ಮೂಲ ಗರಿಸ ಗರಿ ರಾವಣ ದರ್ಪ ವಿನಾಶನ ಮೂಲ ಗರಿ ಸರಿಸದ ಪಸದ ಪಗಾರಿಸ ರಾವಣ ದರ್ಪ ವಿನಾಶನ ಮೂಲ ಗರಿಸ ಗರಿಸದ ಪರಿಸ ಧರಿಸದ ಪಗ ಸದ ಪಸದ ಪಗರಿಸ ರಾವಣ ದರ್ಪ ವಿನಾಶನ ಮೂಲ ಗರಿಸ ಗರಿಸದ ಪರಿಸದ ರಿಸದ ಪಗ ಸದ ಪ ಸದ ಪಗರಿಸ ರಾವಣ ದರ್ಪ ವಿನಾಶನ ಮೂಲ ತ್ರೇತಾಯುಗ ದಾರವು ಲೀಲ ರಾವಣ ದರ್ಪ ವಿನಾಶನ ಮೂಲ ತ್ರೇತಾಯುಗ ದಾರವು ಲೀಲ ಯುಗ ಯುಗಲೋಲ ಮೋಹನಶೀಲ ಹೃದಯಾನರ್ಥನ ಸಾಧನಶೀಲ ಯುಗ ಯುಗಲೋಲ ನಾರಾಯಣ ನಾರಾಯಣ. ಭೂಲೋಕದಲ್ಲಿ ಜನತೆಯು ಭಾವೋದ್ವೇಗದಿಂದ ಕೌತುಕಗೊಳ್ಳುವ ಕತೆಗೆ ಅಣಿಮಾಡಿದ್ದಾಯಿತು. ಸುಖ ದುಃಖ ದುಮ್ಮಾನಗಳ ಮಿಲನದಿಂದ ಜನತೆ ದೇವತೆಗಳು ಮಾತ್ರವಲ್ಲ ಸ್ವತಃ ಶ್ರೀರಾಮಚಂದ್ರನೇ ಸ್ತಂಭೀಭೂತನಾಗುವಂತೆ ಮಾಯೆಯಲ್ಲಿ ಸಿಲುಕಬೇಕು. ಇದಕ್ಕೆ ನಾನು ಕೇವಲ ನಿರೂಪಕನಷ್ಟೇ. ನಾರಾಯಣ ನಾರಾಯಣ. ಲೀಲಾಮಾನಸ ರೂಪನಾದ ಹೇ ಸೌಮ್ಯಮೂರ್ತಿ, ನಿನ್ನ ಭಾವನೆಗಳನ್ನು ಅದೆಷ್ಟು ವರ್ಣಿಸಲಿ. ಶಿಷ್ಟ ರಕ್ಷಕನಾದ ನಿನ್ನ ನಾಟಕವು ಕೈಗೂಡುವ ಕಾಲ ಸನ್ನಿಹಿತವಾಯಿತು. ಸ್ವತಃ ಸರ್ವಶಕ್ತನು ಸರ್ವಶ್ರೇಷ್ಠನೂ ಆದ ವಿಶ್ವಾಮಿತ್ರನಾದರೋ ಭೂಯಾಗವನ್ನು ಪೂರ್ಣ ಮಾಡಿ ಬ್ರಹ್ಮಪಟ್ಟವನ್ನೇ ಪಡೆಯಲು ಪ್ರತಿಜ್ಞೆ ಮಾಡಿರುವನು. ಆತನ ಸ್ವಪ್ರತಿಷ್ಠೆ ತನ್ನ ತಪಶಕ್ತಿ ಮುಂದೆ ಎಲ್ಲವೂ ನಿಕೃಷ್ಟವೆಂದು ತಿಳಿದು ಅವನ ದುರಹಂಕಾರದ ಮೇರು ಪರ್ವತವೇ ಆಗಿರುವನಲ್ಲ ಅಂದವು. ಜನತೆಯು ಭಾವೋದ್ವೇಗದಿಂದ ಕೌತುಕಗೊಳ್ಳುವ ಕತೆಗೆ ಅಣಿಮಾಡಿದ್ದಾಯಿತು. ಸುಖ ದುಃಖ ದುಮ್ಮಾನಗಳ ಮಿಲನದಿಂದ ಜನತೆ ದೇವತೆ ಮಾತ್ರವಲ್ಲ ಸ್ವತಃ ಶ್ರೀರಾಮಚಂದ್ರನೇ ಸ್ತಂಭೀಭೂತನಾಗುವಂತೆ ಮಾಯೆಯಲ್ಲಿ ಸಿಲುಕಬೇಕು. ಇದಕ್ಕೆ ನಾನು ಕೇವಲ ನಿರೂಪಕನಷ್ಟೇ.
ಲೀಲಾಮಾನಸ ರೂಪನಾದ ಏ ಸೌಮ್ಯಮೂರ್ತಿ, ನಿನ್ನ ಭಾವನೆಗಳನ್ನು ಅದೆಷ್ಟು ವರ್ಣಿಸಲಿ. ಶಿಷ್ಟರಕ್ಷಕನಾದ ನಿನ್ನ ನಾಟಕವು ಕೈಗೂಡುವ ಕಾಲ ಸನ್ನಿಹಿತವಾಯಿತು. ಸ್ವಯಂ ಸರ್ವಶಕ್ತನು ಸರ್ವಶ್ರೇಷ್ಠನೂ ಆದ ವಿಶ್ವಾಮಿತ್ರನಾದರೋ ಭೂಯಾಗವನ್ನು ಪೂರ್ಣ ಮಾಡಿ ಬ್ರಹ್ಮಪಟ್ಟವನ್ನೇ ಪಡೆಯಲು ಪ್ರತಿಜ್ಞೆ ಮಾಡಿರುವನು. ಆತನ ದುರಹಂಕಾರ ಲೋಕ ಕಲ್ಯಾಣವನ್ನೇ ಮರೆತ ಆತನ ಸ್ವಪ್ರತಿಷ್ಠೆ ಅಹಂ ಕೂಡ ತಾರಕಕ್ಕೇರಿರುವುದು. ಅವನ ಗರ್ವದ ಬೇರನ್ನು ಕಿತ್ತು ಅವನು ನಗುತ್ತಾ ಹೇಡಿಯಂತೆ ಭೀತನಾಗಿ ಓಡುವುದನ್ನು ಈ ಜಗತ್ತು ನೋಡಬೇಕು, ನೋಡುತ್ತದೆ. ಜಗನ್ಮಾತೆಯಾದ ಪಾರ್ವತಿ ದೇವಿಯಾದರೋ ಸ್ತ್ರೀಯ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಂತೆ ತಪ್ಪು ಗ್ರಹಿಸಿ ಭಕ್ತಿಗಿಂತ ಶಕ್ತಿಯೇ ಹೆಚ್ಚೆಂಬ ವಿತಂಡವಾದವನ್ನು ಭದ್ರವಾಗಿ ಹಿಡಿದು ಮೃಗರಾಜನನ್ನು ನನ್ನ ಸಹಾಯಕ್ಕೆ ಕಳುಹಿಸಿ ಮುಂದಾಗುವ ಕೌತುಕವನ್ನು ನೋಡಬಯಸಿರುವಳು. ಸೃಜನಶೀಲಿಯಾದ ಶಚಿದೇವಿಯು ತನ್ನ ಪತಿಯೊಡನೆ ನಿರ್ಲಿಪ್ತಳಾಗಿದ್ದರೆ, ಮತ್ತೊಂದು ಕಡೆ ಭಕ್ತ ಶ್ರೇಷ್ಠನಾದ ಮಾರುತಿಯು ಮಾಯಾ ಪ್ರಪಂಚದ ಮೋಹಾಂಧಕಾರವನ್ನೇ ಕಾಣದೆ ಮರುತ್ಪರ್ವತದ ಬಳಿ ರಾಮಧ್ಯಾನ ನಿರತನಾಗಿ ಜಗತ್ತರಿಯದ ಭಕ್ತಿಯ ಶ್ರೇಷ್ಠತೆಯನ್ನು ಮೈದುಂಬಿಸಿಕೊಳ್ಳುತ್ತಿರುವನು. ಎಂತಹ ಸುವರ್ಣಾವಕಾಶ! ನಾರಾಯಣ ನಾರಾಯಣ. ಚಂದ್ರಭಾನುವಿನ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೆಬ್ಬಿಸಿ ಮುಂದೆ ನಡೆಯುವ ಯೋಜಿತ ಕತೆಗೆ ನಾಂದಿಯಾಡುವೆನು. ನಾರಾಯಣ ನಾರಾಯಣ. ಸಾ ಸಾ ಪದ ಸಾ ಸಾ ಪದ ಗರಿಸದ ಪದ ಸರಿಗ ಸಾ ಸಾ ಪದ ಸಾ ಸಾ ಪದ ಗರಿಸದ ಪದ ಸರಿಗ ಸರಿಗರಿಗ ಪಗ ಪದ ಪ ಗರಿಸ ಸರಿಗರಿಗ ಪಗ ಪದ ಪ ಗರಿಸ ಗಾನಲೋಲ ಜ್ಞಾನಿ ಗುಣ ಬಲ ನಾರಾಯಣ ನಾರಾಯಣ ಗಾನಲೋಲ ಜ್ಞಾನಿ ಗುಣ ಬಲ ವನಮಾಲಾ ಪುರಿ ಧ್ಯಾನಶೀಲ ವನಮಾಲಾ ಪುರಿ ಧ್ಯಾನಶೀಲ ರಾವಣ ದರ್ಪ ವಿನಾಶನ ಮೂಲ ರಾವಣ ದರ್ಪ ವಿನಾಶನ ಮೂಲ ಗರಿಸ ರಿಸದ ಪಸದ ಹರಿಸ ರಾವಣ ದರ್ಪ ವಿನಾಶನ ಮೂಲ ಗರಿಸ ಗರಿಸದ ಪರಿಸದ ರಿಸದ ಪಗಸದ ಪಸದ ಪಗರಿಸ ರಾವಣ ದರ್ಪ ವಿನಾಶನ ಮೂಲ ತ್ರೇತಾಯುಗ ದಾರವು ಲೀಲ ತ್ರೇತಾಯುಗ ದಾರವು ಲೀಲ ಯುಗ ಯುಗ ಲೋಲ ಮೋಹನಶೀಲ ಹೃದಯಾನರ್ಥನ ಸಾಧನಶೀಲ ಯುಗ ಯುಗ ಲೋಲ ನಾರಾಯಣ ನಾರಾಯಣ. ಬಾಕುವರ ವರ್ತಮಾನವೇನು? ಸಿಂಹದ ಉಪಕಾರವನ್ನು ನಿರ್ಣಯಿಸುವುದು ಭಟನಾದ ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಪ್ರಭು. ಏನು? ನೀವೇ ಕೊಲ್ಲಬೇಕೆಂದು ಪ್ರಾರ್ಥಿಸುತ್ತೇವೆ. ಭಟರಿಂದ ನಿಗ್ರಹಿಸಲಾಗದ ವಿಶಿಷ್ಟವಾದ ಸಿಂಹವೇ? ಅದನ್ನು ನಿಗ್ರಹಿಸದಿದ್ದರೆ, ಪ್ರಜಾಕಂಟಕವಾದ ಅದನ್ನು ನಿಗ್ರಹಿಸದಿದ್ದರೆ ಈ ಪ್ರಜಾ ಸಂರಕ್ಷಣೆಯ ಹೊಣೆಯು ನಮಗೇಕೆ? ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ರಥವು ಸಿದ್ಧವಾಗಲಿ, ಬೇಟೆಗೆ ಸ್ವಯಂ ನಾವೇ ಬರುತ್ತೇವೆ. Thank you.
ಸ್ವಾಮಿ, ಇದೇನಿದು? ಜಗನ್ಮಾತೆ, ಇದೇನೇ ಅಮಂಗಲ ಸೂಚನೆ? ಸತ್ಯ ಧರ್ಮ ಸಾಕಾರ ಮೂರ್ತಿಯಾದ ಈ ನನ್ನ ಸ್ವಾಮಿಗೆ ಯಾವ ಅಮಂಗಲವಾಗದಿರಲಿ. ಜಗನ್ಮಾತೆ, ನನ್ನ ಮಾಂಗಲ್ಯ ರಕ್ಷಣೆಯೂ ನಿನ್ನದಾಗಿರುವುದು. ಸ್ವಾಮಿ ನನ್ನ ಮಾತನ್ನು ಕೇಳಿ ಸ್ವಲ್ಪ ತಡೆದು ಹೋಗಬಹುದಲ್ಲವೇ? ದೇವಿ, ಅವಸರದಲ್ಲಿ ಆದ ಆಕಸ್ಮಿಕಕ್ಕೆ ಅಪಶಕುನವೆಂದು ಭ್ರಮಿಸಿ ಗಾಬರಿಯಾದೆಯ? ಪ್ರಜಾಕ್ಷೇಮದ ಕರ್ತವ್ಯ ಪಾಲನೆಗೆ ಹೊರಟಿರುವ ನಾನು ಧರ್ಮ ಪಾಲನೆಯ ಕರ್ತವ್ಯವನ್ನು ಪಾಲಿಸಲೇಬೇಕು. ನಿಶ್ಚಿಂತಳಾಗು ದೇವಿ, ನನ್ನನ್ನು ಸಂತೋಷದಿಂದ ಕಳಿಸಿಕೊಡು. ಸ್ವಾಮಿ. ಮಕ್ಕಳೇ, ನಾನಿನ್ನು ಹೋಗಿದ್ದು ಬರಲೇ? ನಡೆಯಿರಿ ಮಕ್ಕಳೇ. ಬಹುಕೃತ್ಯವೊಂದೈದಿ ಮೃಗವೇ, ಬಹು ಕೃತ್ಯವೊಂದೈದಿ ಮೃಗವೇ, ರಾರಾಜಿಸುವವನದೋಳ್ ನಷ್ಟಮದೇಕೆ ಎಸಗಿದೆ ಮೃಗವೇ. ತೀಕ್ಷ್ಣ ಬಾಣದೋಳ್ ನಿನ್ನಂ ತೀಕ್ಷ್ಣ ಬಾಣದೋಳ್ ನಿನ್ನಂ ಉಲ್ಲೇಖದಿಂ ಸೊಲ್ಲ ನಡಗಿಸುವೆ ಮೃಗವೇ. ಬೇಟೆಯಲ್ಲಿ ಅಪ್ರತಿಮ ಸಾಹಸಿ ಎನಿಸಿದ ನನಗೂ ಸಿಗದೆ ಮಾರೀಚ ಮೃಗನಂತೆ ಕಣ್ತಪ್ಪಿಸುತ್ತಿರುವೆಯಾ? ಅಬ್ಬಾ, ನಾನೆಂದು ಕಂಡರಿಯದ ಕೇಳರಿಯದ ಮಹೋಗ್ರವಾದ ಸಿಂಹವಿದು. ಇನ್ನು ಕಾಲ ವಿಳಂಬ ಮಾಡಿದರೆ ನನ್ನ ತೇಜಸ್ಸಿಗೆ ಕಳಂಕ ಬರುತ್ತದೆ. ಈ ನಿನ್ನ ಅಟ್ಟಹಾಸವನ್ನು ನೋಡಿದರೆ ನೀನು ಮಾಯಾಮೃಗನಾಗಿ ಯಾವುದೋ ಕಥೆಯನ್ನು ಸೃಷ್ಟಿಸಲು ಬಂದಂತೆ ತೋರುತ್ತಿರುವುದು. ಆದರೆ ನಾನು ಕರ್ತವ್ಯ ಪ್ರಜ್ಞನು. ಪ್ರಜಾಕಂಟಕವಾದ ನಿನ್ನನ್ನು ಸಂಹರಿಸದೆ ಬಿಡೆನು. ಎಲ್ಲದಕ್ಕೂ ಶ್ರೀರಾಮನೇ ಸಾಕ್ಷಿ. ಜಯ ಶ್ರೀರಾಮ್. ಅಗ್ರೋದಕವನ್ನು ತರಲು ಹೋದ ಶ್ರೀರಾಮ ಸೀತಾದೇವಿಯರು ಇನ್ನು ಬರಲೇ ಇಲ್ಲವಲ್ಲ? ರಾಕ್ಷಸರಿಂದ ಏನಾದರೂ ಉಪಟಳವಾಗಿರಬಹುದೇ? ಸೂರ್ಯವಂಶ ಲಲಾಮನಾದ ಶ್ರೀರಾಮನಿಗೆ ದಾನವರ ಬಾಧೆ ಅಸಂಭವ. ಗುರುಗಳೇ, ಮನಸ್ಸೆಂಬ ಮರ್ಕಟನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಚಪಲ ಚಿತ್ತತೆಯಿಂದ ವಿಕಲ್ಪ ಭಾವನೆಗಳನ್ನು ತಂದುಕೊಳ್ಳುವುದು ರಾಜರ್ಷಿಗಳಾದ ನಿಮಗೆ ಶೋಭಿಸುವುದೇ? ಇದು ಶಿಲಾ ನದಿ ಅಗ್ರೋದಕವನ್ನು ತಂದಿರುವೆವು. ನಿಮ್ಮ ಪೂಜಾ ವಿಧಿ ವಿಧಾನಗಳನ್ನು ಪ್ರಾರಂಭಿಸಿ. ಲಕ್ಷ್ಮಣನು ಇಲ್ಲೇ ಇದ್ದು ನಿಮ್ಮೆಲ್ಲರಿಗೂ ಬೆಂಗಾವಲಾಗಿರುವನು. ನಾನು ಸೀತೆಯೊಡನೆ ಹೋಗಿ ಬರಲು ಅನುಮತಿಯನ್ನು ನೀಡಿ. ಪ್ರಜಾಪಾಲಕರಾದ ನಿಮ್ಮನ್ನು ತಡೆಯುವ ಶಕ್ತಿ ನನಗಿಲ್ಲ. ಹೋಗಿ ಬನ್ನಿ ರಾಮಚಂದ್ರ. ಆಗಬಹುದು ಪೂಜ್ಯರೇ. ಮೂಲೆ ತತ್ಪ್ರಸ್ಥಿತೌ ಮಾತೃಗಣಾಶ್ರಿತಃ ಕುಕ್ಷೌ ತು ಸಾಗರ ಸರ್ವೇ ಸಪ್ತದ್ವೀಪಾವಸುಂದರಃ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವಣಃ ಅಂಗೈಶ್ಚ ಸಹಿತ ಸರ್ವೇ ಕಲಶಾಂಬು ಸಮಾಶ್ರಿತಃ ಓಂ ಇಂದ್ರಾಯ ಸ್ವಾಹಾ ಇಂದ್ರಾಯ ತೇ ನಮಃ ಓಂ ಅಗ್ನಿಯೇ ಸ್ವಾಹಾ ಅಗ್ನಿಯೇ ನಮಃ ಓಂ ವರುಣಾಯ ಸ್ವಾಹಾ ವರುಣಾಯ ತೇ ನಮಃ ಓಂ ವಿಷ್ಣು
गुरुवे नमः ॐ रुद्राय स्वाहा रुद्राय ते नमः ॐ गीर्वाणिये रुद्ररूपिणिये अग्निरे ॐ शान्ति शान्ति ಯಜ್ಞಕುಂಡಕ್ಕೆ ಮೃಗರಾಜನದಲೆ ಯಜ್ಞಕುಂಡಕ್ಕೆ ಮೃಗರಾಜನದಲೆ ಯಾರೀಯ ಕೃತ್ಯವನ್ನು ಮಾಡಿದವರು ಯಾರೀಯ ಕೃತ್ಯವನ್ನು ಮಾಡಿದವರು ಯಜ್ಞವಿಗಾತ ಯಜ್ಞವಿಗಾತ ಯಜ್ಞ ಬಂದವ ಕೈದ ನೂತನದಾವನೆರಡಲಿ ಬೆಳವನೋ ಅದಾವನೆರಡಲಿ ಬೆಳವನೋ ಬಂದವ ಕೈದ ನೂತನದಾವನೆರಡಲಿ ಬೆಳವನೋ ಅದಾವನೆರಡಲಿ ಬೆಳವನೋ ವೇದಘೋಷದಿ ಮೆರವ ಯಾಗಕ್ಕೆ ವಿಘ್ನ ತಂದ ತೂತನು ವೇದಘೋಷದಿ ಮೆರವ ಯಾಗಕ್ಕೆ ವಿಘ್ನ ತಂದ ತೂತನು ಧೀರತನ ಗಂಭೀರ ವರಸಿ ರಾಮರಾಜ್ಯದಿ ಉಳಿವರೆ ಧೀರತನ ಗಂಭೀರ ವರಸಿ ರಾಮರಾಜ್ಯದಿ ಉಳಿವರೆ ಶ್ರೀರಾಮರಾಜ್ಯದಿ ಉಳಿವರೆ ಶ್ರೀರಾಮರಾಜ್ಯದಿ ಉಳಿವರೆ ಯಜ್ಞ ಬಂದವ ಕೈದ ದೂತನ ಜಾವನೆರಡಲಿ ಬೆಳವನು ಅದಾವನೆರಡಲಿ ಬೆಳವನು ಅದಾವನೆರಡಲಿ ಬೆಳವನು ಎಂತಹ ಯಜ್ಞಭಂಗ ಯಾರ ಯಜ್ಞವಿಗಾದಿ ಯಾರ ಯಜ್ಞವಿಗಾದಿ ದೇವತೆಗಳು ಯಕ್ಷರು ರಾಕ್ಷಸರು ಕಿನ್ನರರು ಕಿಂಪುರುಷರು ಇಲ್ಲ ಮಾನವರು ಯಾರೇ ಆಗಿರಲಿ ಅವರಿಗೆ ತಕ್ಕ ಶಿಕ್ಷೆ ಯಾವುದಾಗಬೇಕು ಬ್ರಹ್ಮರ್ಷಿಯಾದ ನನ್ನ ಕ್ರೋಧಾಜ್ಞೆಯನ್ನು ಕೇಳಿಸಿದ ಮದಾಂಧ ನನ್ನ ಮಹತ್ವಾಕಾಂಕ್ಷೆಯನ್ನು ನುಚ್ಚು ನೂರು ಮಾಡಿದ ನೀಚ ನನ್ನ ಮನಸ್ಸಿನ ಸಂಕಲ್ಪವನ್ನು ಛಿದ್ರಗೊಳಿಸಿದ ಚಂಡಾಲ ನೀನು ಯಾರೇ ಆಗಿರು ಎಷ್ಟೇ ಬಲಿಷ್ಠನಾಗಿರು ನಿನ್ನ ರುಂಡವನ್ನು ಚಂಡಾಡಿಸಿ ನಿನ್ನ ದುರ್ನಿಮಿತ್ತ ಪರಂಪರೆಗಳಿಗೆ ಇದಿಷ್ಟಾಡುತ್ತಿವರು ನನ್ನ ಬಾಣ ಪ್ರಯೋಗದಿಂದ ಸಿಡಿದ ಸಿಂಹರಾಜನ ತಲೆಯು ವಿಶ್ವಾಮಿತ್ರರ ಯಜ್ಞಕುಂಡದಲ್ಲಿ ಬಿದ್ದು ಕೋಲಾಹಲವನ್ನೆಬ್ಬಿಸಿರುವುದಲ್ಲ. ನನ್ನಿ ಲೋಕ ಕಲ್ಯಾಣದ ಉದ್ದೇಶವನ್ನು ಮುನಿವರ್ಯರು ಅಪಾರ್ಥದ ದಳ್ಳುರಿಗೆ ತಳ್ಳಿ ನೋಡಿದರೆ ಇರಲಿ, ಹತ್ತಿರ ಹೋಗಿ ವಿಚಾರಿಸು. ಮೌನಿಂದರೆ ವಂದನೆಗಳು. ನೀವೇಕೆ ಆಕ್ರೋಶಗೊಂಡಿರುವಿರಿ? ಆಕ್ರೋಶ ಆಕ್ರೋಶ ಇನ್ನೇನು ಆನಂದ ಪಡುವ ಸಮಯವೇನು? ವಿಶ್ವಾಮಿತ್ರರ ಜೀವಿತದಲ್ಲಿ ಆಕ್ರೋಶ, ಹತಾಶೆ, ಆಗಾಂಡ ಇವೆಲ್ಲವೂ ಬಾಂಧವ್ಯದ ಕೊಂಡಿಗಳು. ಮಾಡುವ ಎಲ್ಲ ಕೆಲಸಗಳು ವಿಘ್ನಗಳು, ಎಲ್ಲೆಲ್ಲಿಯೂ ಅಡ್ಡಿ ಆತಂಕಗಳು. ಇವು ತಾಪಸಿಗಳಿಗೆ ಸಿಗುವ ಕಾಣಿಕೆಗಳು. ನಿಮ್ಮಂತಹ ರಾಜರಿಂದ ಸಿಗಬಹುದಾದ ಸವಲತ್ತುಗಳು. ಚಚೆ ಚಚೆ, ರಾಮರಾಜ್ಯದಲ್ಲಿಯೂ ಇಂಥ ಘನಘೋರಾಪಚಾರಕ್ಕೆ ಅವಕಾಶವೇ? ಇಂಥ ಘನಘೋರಾಪಚಾರಕ್ಕೆ ಅವಕಾಶವೇ? ಬುದ್ಧಿಯನ್ನು ವಿವೇಕದಿಂದ ದೂರ ಸರಿಸಿ ದೂಷಣೆ ಮಾಡುವುದು ಮುನಿವರ್ಯರ ನಾಲಿಗೆಗೆ ಆಹಾರವಾಗಬಾರದು. ವಿಚಾರವೇನೆಂದು ನೇರವಾಗಿಯೇ ಹೇಳಿ ಮುನಿವರ್ಯ. ಸಕಾರಣವಿಲ್ಲದ ಇಲ್ಲ ರಾಜ, ಸಕಾರಣವಿಲ್ಲ ಮುನಿದಿಲ್ಲ. ನೋಡು ನೋಡು, ಈ ನನ್ನ ಕನಸಿನ ಗೋಪುರವನ್ನು ನುಚ್ಚು ನೂರು ಮಾಡಿದ ಈ ಕೃತ್ಯವನ್ನು ಕಣ್ಣಾರೆ ನೋಡು ರಾಜ, ಕಣ್ಣಾರೆ ನೋಡು. ನಿಮ್ಮ ಯಜ್ಞವನ್ನು ಭಂಗಗೊಳಿಸುವ ಉದ್ದೇಶವಲ್ಲ ರಾಜರ್ಷಿ. ಕಾನನದಲ್ಲಿ ಮೃಗರಾಜನ ಅಟ್ಟಹಾಸವು ಅತಿಯಾಗಿ ವನಮೃಗಗಳಿಗಲ್ಲದೆ ಪುರಜನರಿಗೂ ತೊಂದರೆಯಾಗುತ್ತಿತ್ತು. ಹಾಗಾಗಿ ಪ್ರಜಾಕಂಟಕವಾಗಿದ್ದ ಅದನ್ನು ನಾನೇ ಕೊಂದದ್ದು. ನನ್ನ ಯಜ್ಞಕ್ಕೆ ವಿಘ್ನ ತಂದ ಪಾತಕಿ, ನನ್ನ ಅಭ್ಯುದಯವನ್ನು ಚಿತ್ರಗೊಳಿಸಿದ ಚಂಡಾಲ, ವಿಶ್ವಾಸಘಾತುಕ, ನನ್ನ ಬ್ರಹ್ಮತ್ವ ಪಡೆಯಲು ಯತ್ನಿಸಿದ ನನ್ನ ಆಶಾ ಗೋಪುರವನ್ನೇ ನುಚ್ಚು ನೂರು ಮಾಡಿದ ನೀಚ. ಪ್ರಜಾ ಸಂರಕ್ಷಣೆ ಪರಿಣಾಮವಿದು, ಪ್ರಜಾ ಸಂರಕ್ಷಣೆ ಪರಿಣಾಮವಿದು. ನಿನ್ನನ್ನು
ಉಗ್ರ ಭಂಗಿಯನ್ನು ನೋಡಿದರೆ ಭಯವಾಗುತ್ತದೆ. ಕೋಪದ ಕೈಗೆ ಬುದ್ಧಿಯನ್ನು ಕೊಡುವುದು ಸರಿಯಲ್ಲ. ಬ್ರಹ್ಮತ್ವ ಬ್ರಹ್ಮತ್ವ ಇನ್ನೆಲ್ಲಿಯ ಬ್ರಹ್ಮತ್ವ ಮಹರ್ಷಿಗಳೇ, ಇನ್ನೆಲ್ಲಿಯ ಬ್ರಹ್ಮತ್ವ? ಚಂದ್ರಮಾರುನು ಯಜ್ಞ ವಿಘಾತ ಮಾಡಿ ತನ್ನ ಘನಘೋರ ತಪ್ಪನ್ನು ಪ್ರಜಾ ಸಂರಕ್ಷಣೆ ಪರಿಣಾಮವಿದು ಎಂದು ಸಮರ್ಥಿಸಿಕೊಳ್ಳುತ್ತಿರುವನು. ಇದು ಸರಿಯೇ? ಇವನನ್ನು ಹಿಡಿದು ಶಿಕ್ಷಿಸಲೇ. ಶಾಂತಿ ರಾಜಶ್ರೀ, ಚಂದ್ರಬಾನನ್ನು ವಿಪತ್ತಿಗೆ ತಳ್ಳುವುದರಿಂದ ಏನಾಗಬಹುದೆಂದು ಯೋಚಿಸಿರುವೇನು? ಯಜ್ಞ ವಿಘಾತ ಮಾಡಿದ ಪರಮಪಾತಕಿಯನ್ನು ಶಿಕ್ಷಿಸುವುದು ಅಪರಾಧವೇ? ಅಪಚಾರವೇ? ಶಾಂತನಾಗು ರಾಜಶ್ರೀ. ಆತನು ರಾಮಚಂದ್ರನ ಪರಮ ಪ್ರಿಯನೂ ಕೂಡ ಆಗಿರುವನು. ರಾಮಚಂದ್ರನ ಆಕ್ರೋಶದ ಮುಂದೆ ನಾವು ನೀವು ಎಷ್ಟರವರು? ಯಜ್ಞ ವಿಘಾತ ಮಾಡಿದ ವ್ಯಕ್ತಿಯನ್ನು ಶಿಕ್ಷಿಸುವುದು ಅಪಚಾರವೇ? ಶಿಕ್ಷೆಗೆ ಅರ್ಹನಾದ ವ್ಯಕ್ತಿಯು ಬಲಿಷ್ಠನಾದ ಮಾತ್ರಕ್ಕೆ ನ್ಯಾಯ ದೇವತೆಯನ್ನು ವಂಚಿಸುವಷ್ಟು ಬಲಾಢ್ಯನಾಗಬೇಕೆ? ನ್ಯಾಯ ದೇವತೆಯು ಬಲಿಷ್ಠನ ಕೈಗೊಂಬೆಯೇ? ಇದು ಸಹಜವೇ? ಇದು ನ್ಯಾಯವೇ? ಸಮಂಜಸವೇ? ಇಲ್ಲ ಸಮರ್ಥ ನೀವೇ ಮುನಿವರ್ಯ. ನ್ಯಾಯ ದೇವತೆಗೆ ಸರ್ವರು ಅಧೀನರು. ಸತ್ಯ ರಾಜೇಂದ್ರ, ಅದರ ವಿವೇಚನೆಯನ್ನು ಕಳೆದುಕೊಂಡರೆ ಅದರಿಂದ ಅನಾಹುತಗಳೇ ಹೆಚ್ಚು. ಪೂಜ್ಯರೇ, ಶಿಕ್ಷಿಸುವ ಅಧಿಕಾರವನ್ನು ಯಾರು ನಿಮಗೆ ನೀಡಿಲ್ಲವೋ ಯಾಗ ಮಾಡುವ ಈ ನಿಮ್ಮ ಅಭಿಯಾನಕ್ಕೆ ಪ್ರಜಾಕಂಟಕ ವ್ಯವಸ್ಥೆಯು ಪೂರಕವಾಗಲೂಬಾರದು. ನ್ಯಾಯಗಳನ್ನು ವಿಮರ್ಶಿಸದೆ ನಿಮ್ಮ ದುಡುಕನ್ನು ಧರ್ಮದೊಡನೆ ಯುದ್ಧಕ್ಕೆ ಬಳಸುವ ಈ ನಿಮ್ಮ ಹುಂಬ ಯತ್ನಕ್ಕೆ ಚೆಚೆ. ನಿಮಗೆಲ್ಲ ಶ್ರೀರಾಮನೇ ಮಾರ್ಗದರ್ಶನ ನೀಡಲಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನಾರಾಯಣ 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 ಶ್ರೀಮನ್ನಾರಾಯಣ. ನಾರಾಯಣ ಶ್ರೀಮನ್ನಾರಾಯಣ ಶ್ರಿತಜನ ಪಾಲಕ ನವ್ಯ ಸಂಕಲನ. ಶ್ರಿತಜನ ಪಾಲಕ ನವ್ಯ ಸಂಕಲನ. ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ. ಓಂಕಾರ ರೂಪನೆ ನಾರಾಯಣ ನೀತಿ ಜನಾರ್ದನ ನಾರಾಯಣ. ಓಂಕಾರ ರೂಪನೆ ನಾರಾಯಣ ನೀತಿ ಜನಾರ್ದನ ನಾರಾಯಣ. ಪರಿಪಾಲಿಸಂದನೆ ನಾರಾಯಣ. ಪರಿಪಾಲಿಸಂದನೆ ನಾರಾಯಣ. ಕರುಣಾಭರಣನೆ ದೀನ ರಕ್ಷಕನೇ. ಕರುಣಾಭರಣನೆ ದೀನ ರಕ್ಷಕನೇ. ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ಶ್ರಿತಜನ ಪಾಲಕ ನವ್ಯ ಸಂಕಲನ. ಶ್ರಿತಜನ ಪಾಲಕ ನವ್ಯ ಸಂಕಲನ. ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ. ನಾರಾಯಣ ನಾರಾಯಣ. ಎಂತಹ ದುರಹಂಕಾರಿಯಾದ ರಾಜರ್ಷಿ ಶ್ರೀರಾಮಚಂದ್ರನಿಂದ ವಾಗ್ದಾನ ಪಡೆಯಲೊರಟಿರುವನಲ್ಲವೇ? ಅಗತ್ಯವಾಗಿ ಪಡೆ. ಆದ್ದರಿಂದ ಮುಂದಾಗುವುದನ್ನು ನೀನು ನೋಡಿ ಅನುಭವಿಸುವೆ. ನಾರಾಯಣ ನಾರಾಯಣ. ಏ ಅಯೋಧ್ಯಾಧಿಪತಿ, ಮಾಯೆ ಎಂಬ ಬಂಧನವನ್ನು ಅಂತಿಮ ಕ್ಷಣದವರೆಗೂ ನೀನು ನಿರೀಕ್ಷಿಸಲಾರೆ. ಅಪ್ಪ ಮಹೇಶ್ವರ, ಅಂಧಕಾರದ ರೂಪದಲ್ಲಿ ರಾಮಚಂದ್ರನು ನಿಲ್ಲಲಿ. ಕರುಣಿಸು ದೇವಾ, ಕರುಣಿಸು. ಓಂಕಾರ ರೂಪನೆ ನಾರಾಯಣ ನೀತಿ ಜನಾರ್ದನ ನಾರಾಯಣ.
ಜನಾರ್ದನ ನಾರಾಯಣ ಪರಿಪಾಲಿಸೆಂದನೆ ನಾರಾಯಣ ಪರಿಪಾಲಿಸೆಂದನೆ ನಾರಾಯಣ ಕರುಣಾಭರಣನೇ ದೀನ ರಕ್ಷಕನೇ ನಾರಾಯಣ ನಾರಾಯಣ ಕರುಣಾಭರಣನೇ ದೀನ ರಕ್ಷಕನೇ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ನಾರಾಯಣ. ಪ್ರಭು ಪ್ರಾಣೇಶ್ವರ, ಪ್ರಬಲ ಚಂದ್ರಮನಂತೆ ಬೆಳಗುತ್ತಿದ್ದ ಈ ನಿಮ್ಮ ಮುಖ ಕಮಲ ಹಿಂದೇಕೆ ಮುದುಡಿದಂತೆ ಕಾಣುತ್ತಿದೆ? ಏಕೆ ಪ್ರಭು? ಸೀತಾ, ಯಾಗ ಶಾಲೆಯಿಂದ ಹಿಂದಿರುಗಿದ ನಂತರ ಏಕೋ ಮನಸ್ಸಿಗೆ ಅತೀವ ಬೇಸರವಾಗಿ ಯಾವುದೋ ವಿಕಲ್ಪದ ನೆರಳು ನನ್ನನ್ನು ಸುತ್ತುವರಿದಿರುವಂತೆ ಭಾಸವಾಗುತ್ತಿದೆ. ನೀನಾದರೂ ಸಮಯಕ್ಕೆ ಸರಿಯಾಗಿ ಬಂದೆ. ಭಾದೇವಿ, ನಿನ್ನ ಇರುವಿಕೆ ನನಗೆ ನೆಮ್ಮದಿಯನ್ನು ನೀಡಲಿ. ಪ್ರಭು, ನಿಮ್ಮಂಥ ವೀರ ಶಿಖಾಮಣಿಗೆ ವಿಕಲ್ಪದ ಛಾಯೆ ಆವರಿಸಿರುತ್ತೆ. ಇದೆಂಥ ಮಾತು ಆರ್ಯಪುತ್ರ? ರಾಮಚಂದ್ರ! ಸೀತಾ, ಅದು ರಾಮಚಂದ್ರ! ಯತಿವರ್ಯ, ಏನಿದೆ ಆತುರ? ಯಜ್ಞ ಮಾಡಲಾಗದಷ್ಟು ಅನ್ಯಾಯವಾಗಿದೆ ನಿನ್ನ ರಾಜ್ಯದಲ್ಲಿ. ತಪಸ್ವಿಗಳ ಮಾನ ಸಂರಕ್ಷಣೆ ಮಾಡಲಾಗದಷ್ಟು ನಾವು ದುರ್ಬಲರೇ? ಹಾಗಾದರೆ ಈಗ ಆಗಿರುವುದೇನು? ರಾಮರಾಜ್ಯವು ಇಷ್ಟೊಂದು ನಿರ್ವೀಯವಾಗಬಾರದು. ಸತ್ಯ ಧರ್ಮಗಳಿಗೆ ಚ್ಯುತಿ ಬರುವ ಯಾವುದೇ ಕೃತ್ಯಕ್ಕೂ ಇಲ್ಲಿ ಅವಕಾಶವಿಲ್ಲ. ರಾಮರಾಜ್ಯವು ನಿರ್ವೀರ್ಯವೂ ಅಲ್ಲ. ಹೇಳಿ, ಸಾವಧಾನದಿಂದ ವಿಚಾರ ಮಾಡೋಣ. ಯಜ್ಞ ವಿಘಾತಕ್ಕಿಂತಲೂ ಹೆಚ್ಚಿನದೇನಾಗಬೇಕು ಹೇಳು ರಾಮಚಂದ್ರ. ಏನೆಂದರೆ ಯಜ್ಞ ವಿಘಾತ? ಯಾರಿಂದ? ಹೇಗೆ? ಏಕೆ? ಯಜ್ಞ ವಿಘಾತಿಗೆ ನಿಮ್ಮಲ್ಲಿ ಯಾವ ಶಿಕ್ಷೆ ಹೇಳಿ? ಯಜ್ಞ ಭಂಗವಾದ ರೀತಿಯನ್ನು, ಕಾರಣವಾದವರ ಕಾರಣವನ್ನು ತಿಳಿಸದೆ ಬರೇ ಶಿಕ್ಷೆ ತಲೆ ನಿಮ್ಮ ಗಮನವೇಕೆ ಪೂಜ್ಯರೇ? ಸೀತಾ, ಯಜ್ಞ ಭಂಗವಾಗಿದೆ ಎಂದ ಮೇಲೆ ವಿಘಾತಿಗೆ ಶಿಕ್ಷೆ ಶಿರಚ್ಛೇದನ ಎಂದು ತಿಳಿಸಿದರು. ಇದು ಇಕ್ಷ್ವಾಕು ವಂಶದ ಚಕ್ರವರ್ತಿ ಆಜ್ಞೆಯೇ? ಗುರುಗಳೇ, ರಾಮವಾಕ್ಯವು ಮೇರು ಪರ್ವತದಂತೆ ಸದಾ ಸ್ಥಿರವಾದದ್ದು, ಸೂರ್ಯನಂತೆ ನಿರ್ಮಲ ಪ್ರಕಾಶವುಳ್ಳದ್ದು, ಭೂದೇವಿಯಂತೆ ಸದೃಢವಾದದ್ದು. ಗುರುಗಳಾದ ನೀವೇ ರಾಮವಾಕ್ಯದಲ್ಲಿ ಸಂಶಯವನ್ನು ತುಂಬಿ ಜಗತ್ತು ಸಂಶಯ ಪಡುವಂತೆ ಮಾಡುವಿರೇನು? ನನ್ನ ಮಾತಿನಲ್ಲೂ ನಿಮಗೆ ಅಪನಂಬಿಕೆಯೇ? ಯಜ್ಞ ಭಂಗ ಗೈದ ಪರಮನೀಚ ಯಾರೇ ಆದರೂ ಇನ್ನು 3 ದಿನಗಳ ಸೂರ್ಯಾಸ್ತದೊಳಗೆ ಆತನ ಶಿರಸ್ಸನ್ನು ಉಳಿಸಲಾರೆ. ಹೇಳಿ ಪೂಜ್ಯರೇ. ಹೇಳಿ, ನಮಗೋ ಕಾತರದ ಹೃದಯ ಇದೆ, ಸಹನೆಗೋ ಒಂದು ಮಿತಿ ಇದೆ. ನೇರವಾಗಿ ವಿಷಯಕ್ಕೆ ಬನ್ನಿ. ಏನೆಂದರೆ? ಚಂದ್ರಭಾನು ಮಹಾರಾಜರೇ, ಇದು ನಿಜವೇ? ಇಲ್ಲ, ನಾನಿದನ್ನು ನಂಬಲಾರೆ. ಅಯ್ಯಯ್ಯೋ, ಇದೇನು ಕನಸು ಅಥವಾ ನನ್ನ ಭ್ರಮೆಯೋ? ಇಲ್ಲ, ಚಂದ್ರಭಾನುವು ಮಹಾದೈವ ಭಕ್ತರು. ಅಂತವರಿಂದ ಇಂಥ ಅಪರಾಧವೇ? ಯತಿವರ್ಯ, ಇದೇನು ವಿಪರೀತ? ನಾನಿದನ್ನು ನಂಬಲಾರೆ ಸ್ವಾಮಿ, ನಾನಿದನ್ನು ನಂಬಲಾರೆ. ಶ್ರೇಷ್ಠ ಕುಲದ ರೋಗಿ ಬಾಂಧವ್ಯದ ಬೆಸುಗೆಯಿಂದ ತಪಸ್ವಿಯ ಮಾತಿನಲ್ಲಿ ಅಪನಂಬಿಕೆ ಪಡೆಯುವಿರ? ರಾಮಚಂದ್ರ, ನಿನಗೂ ಪಿತೃವಾತ್ಸಲ್ಯವೇ ಇರಿದಾದರೆ ಬಲಿಚಕ್ರವರ್ತಿ ಹರಿಶ್ಚಂದ್ರಾದಿಗಳು ನೋಡಿ ಸಾರ್ಥಕವಾಯಿತು ಎನ್ನಲಿ. ವಂಶದ ವಿಖ್ಯಾತ ಗೌರವವು ರಾಘವನಿಂದಲೇ ಅಳಿಸಿ ಹೋಯಿತು ಎಂದು ಜಗಜಿಖ್ಯಾತಿಯಾಗಲಿ. ಇಲ್ಲಿ ಕೂಗಸಲ್ಲದು ಸಾಕು ನಿಲ್ಲಿಸಿ. ದಶರಥ ನಂದನರು ವಚನ ಪಾಲಕರು, ವಚನ ಭ್ರಷ್ಟರಲ್ಲ. ಮಾದಾನಂದವಾಯಿತು. ನಿನ್ನ ಕೀರ್ತಿ ಪ್ರಜ್ವಲಿಸಲಿ. ನಾನಿನ್ನು ಹೋಗಿ ಬರುತ್ತೇನೆ ರಾಮಚಂದ್ರ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಪ್ರಭು, ಚಂದ್ರಭಾನುವು ಮಹಾದೈವ ಭಕ್ತರು, ಮಹಾಸಾತ್ವಿ. ಅಂಥವರಿಂದ ಇಂಥ
ಅಪರಾಧ ಸಾಧ್ಯವೇ? ಕರ್ತವ್ಯ ಪಾಲನೆಯ ಗುರುತರ ಜವಾಬ್ದಾರಿಯನ್ನು ಮುನಿಗಳು ವಿದ್ರೋಹವೆಂದು ಭಾವಿಸಿರಬೇಕು. ಇದನ್ನು ನೀವು ನಂಬುವಿರ ಮಹಾಪ್ರಭು, ಇದನ್ನು ನೀವು ನಂಬುವಿರ? ಸೀತಾ, ಸದ್ಭಕ್ತಿಯ ಆಗರವೇ ಆಗಿರುವ ಚಂದ್ರಭಾನು ಮಹಾರಾಜರು ಅಪರಾಧವನ್ನು ಮಾಡಿದ್ದರೆ ಪಿತೃ ವಾತ್ಸಲ್ಯವು ನನ್ನನ್ನು ಜರ್ಜರಿತನನ್ನಾಗಿ ಮಾಡುತ್ತಿರಲಿಲ್ಲ. ವಚನ ನೀಡಿ ನಿರಪರಾಧಿಯನ್ನು ಕೊಲೆಗೈಯಬೇಕಾದ ಕ್ರೂರನಾದನೇ ಈ ರಾಮ ಎಂದು ವ್ಯಥಿತನಾಗಿದ್ದಾನೆ. ವಚನ ಭ್ರಷ್ಟನಾಗಿ ಅಪಖ್ಯಾತಿಗೆ ಗುರಿಯಾಗಲೇ ಈ ಧರ್ಮ ಸಂಕಟದಲ್ಲಿ ನನ್ನ ಮನೋವೇದನೆ, ನನ್ನ ಅಸಹಾಯಕತೆ ನಿನಗೆ ಅರ್ಥವಾಗುತ್ತಿಲ್ಲವೇ ದೇವಿ? ಅರ್ಥವಾಗುತ್ತಿಲ್ಲವೇ? ಚಿತ್ತಸ್ಥಿರತೆ ಧೀಮಂತನ ಮನಸ್ಸಿಗೆ, ಅದು ನನ್ನ ರಾಘವನ ಮನಸ್ಸಿಗೆ ಇಂಥ ಅಧೀನತೆಯ ವ್ಯಾಕುಲವೇ? ಅಯ್ಯೋ! ಯಾರಲ್ಲಿ? ಭರತನನ್ನು ಬರಮಾಡಿ. ಕರೆದಿರಾ ಅಣ್ಣ? ಭರತ, ಅಣ್ಣ ನೀನು ಹೋಗಿ ಚಂದ್ರಭಾನು ಮಹಾರಾಜರನ್ನು ಕರೆದುತ್ತ. ಆಗಲಿ ಅಣ್ಣ. ಸೀತಾ, ದಣಿವಾಗುವಂತೆ ಗೋಚರಿಸುತ್ತಿರುವುದು. ಬ್ರಹ್ಮ ಲಿಖಿತವನ್ನು ಮೀರಿ ನಡೆಯಬೇಕೆಂಬ ನಮ್ಮ ಪ್ರಯತ್ನ ವ್ಯರ್ಥ ಸಹೋದರ. ಮೋಹಾಂಧಕಾರದಲ್ಲಿ ಮುಳುಗಿ ಪಿತೃವನ್ನೇ ಕೊಲ್ಲಬೇಕಾದ ಕ್ರೂರ ಸೃಷ್ಟಿ ಶ್ರೀರಾಮನಿಂದಲೇ ಆಯಿತು, ಶ್ರೀರಾಮನಿಂದಲೇ ಆಯಿತು. ಹಾ ಈಶ್ವರ, ಇದೆಂತಹ ದುರ್ವಿಧಿ! आशा निराशा, आशा निराशा, आशा निराशा। जीवन मोहांधमय, आशा निराशा, जीवन मोहांधमय, आशा निराशा। जीवन मोहांधमय, आशा निराशा, दुरितमय दुःखमय जीवित सागै, जीवित सागै। ಸುಖ ಬಾಳುವೆಯ ಸೈರಿಸದೆ ನಾಶವಗೈದೆ, ಸುಖ ಬಾಳುವೆಯ ಸೈರಿಸದೆ ನಾಶವಗೈದೆ, मनदे निशा नयवे निपा, मनदे निशा नयवे निपा, घोर समाजा
ನಿರಾಶಾ ದುರಿತಮಯ ದುಃಖಮಯ ಜೀವಿತ ಸಾಗೈ ಜೀವಿತ ಸಾಗೈ ಜೀವನ ಮೋಹಾಂಗಮಯ ಆಶಾ ನಿರಾಶಾ ಮಹಾಗಣನು ಹಾ ಚಂದಾರ್ಕ ಕೀರ್ತಿವಂತನೂ ಆದ ಹರಿಶ್ಚಂದ್ರ ಭೂಪಾಲ, ಈಗ ನಾ ಏನು ಮಾಡಲಿ? ವಿಶ್ವವಿಖ್ಯಾತನಾದ ಬಲಿಚಕ್ರವರ್ತಿ, ಈಗ ನನ್ನ ಕರ್ತವ್ಯವೇನು? ಮಹಾಮಹಿಮನಾದ ಮನು, ಈ ವಿಚಾರದಲ್ಲಿ ನಿನ್ನ ನಿಲುವೇನು? ಜರ ಜೀರ್ಣ ಸ್ವರೂಪಿಯಾದ ಪುರು, ಈಗ ನನ್ನ ವಾಕ್ಯವನ್ನು ಏನು ಮಾಡಲಿ? ನ್ಯಾಯಶೀಲನಾದ ಪಿತೃವೇ, ಈಗ ನನ್ನ ವಾಕ್ಯದ ಗತಿಯೇನು? ನನ್ನ ಧ್ಯೇಯವೇನು? ಹೇಳಿ, ಮಾತನಾಡಿ, ದಾರಿ ತೋರಿಸಿ. ನೀವು ಮಾತನಾಡದೆ ಹೋದರೆ ನಾನು ವಿಕಲ್ಪಮತಿಯಾಗುವೆನು, ದಾರಿ ಕಾಣದ ಮೂಢನಾಗುವೆನು. ಹೇಳಿ, ಮಾತನಾಡಿ, ಮಾತನಾಡಿ. ವಚನ ಭ್ರಷ್ಟನಾಗಬಾರದು, ಶ್ರೀರಾಮ ವಾಕ್ಯ ತಪ್ಪಕೂಡದು. ಇದು ನಿಮ್ಮೆಲ್ಲರ ಸಂದೇಶ, ನಿಮ್ಮೆಲ್ಲರ ಸಂದೇಶ. ಆಯಿತು, ನಿಮ್ಮ ಆಜ್ಞೆಯನ್ನು ನಾನು ಶಿರಸ ವಹಿಸಿ ಪಾಲಿಸುತ್ತೇನೆ. ರಾಮವಾಕ್ಯ ತಪ್ಪದು. ಪ್ರಭು ಪ್ರಭು, ಇದೆಂಥ ನಿರ್ಧಾರ ಮಾಡಿದಿರಿ ಪ್ರಭು? ಈ ಅನಿಷ್ಟ ಪರಂಪರೆಯನ್ನು ನೀವು ಅನುಮೋದಿಸುವಿರಾ? ಸತ್ಯದ ಪ್ರತಿರೂಪವೇ ಆದ ಮಹಾಚೇತನವನ್ನು ತುಂಡರಿಸಿ ಈ ಸಾಮ್ರಾಜ್ಯವನ್ನು ಪಾಪಮಯವನ್ನಾಗಿ ಮಾಡುವಿರಾ? ಸದಾ ರಾಮಚಂದ್ರ ರಾಮಚಂದ್ರ ಎಂದು ನುಡಿಯುತ್ತಿದ್ದ ನಾಲಿಗೆಯನ್ನು ನಾಶಗೊಳಿಸುವಿರಾ? ಮಕ್ಕಳ ಆನಂದಮಯ ಬದುಕಿಗೆ ಬೆಂಕಿ ಇಟ್ಟು ಸಂತೋಷ ಪಡುವಿರಾ? ಬೇಡಿ ಪ್ರಭು, ಬೇಡಿ ಪ್ರಭು, ಬೇಡಿ. ನನ್ನ ಮಾತನ್ನು ಸಮಾಧಾನ ತಂದುಕೋ ಸೀತಾ. ಕ್ಷತ್ರಿಯ ನಂದಿನಿಯಾಗಿ, ಕ್ಷತ್ರಿಯ ವೀರನ ಭಾರ್ಯೆಯಾಗಿ ಆಂತರಿಕ ತುಮಲನದಿಂದ ಅಧೀರತೆಯನ್ನು ತಂದುಕೊಳ್ಳುವುದೇ ವಿಧಿಯ ನಿಯಮವನ್ನು, ಹಿರಿಯರು ತೋರಿದ ದಾರಿಯನ್ನು ಪಾಲಿಸುವುದಷ್ಟೇ ಈ ನಿನ್ನ ಪತಿಯ ಕರ್ತವ್ಯ. ನಿನ್ನ ಪತಿಯು ವಿಧಿಯ ಬಂದಿ, ವಚನ ಪಾಲಕನು ಮಾತ್ರ. ಸಮಾಧಾನ ತಂದುಕೋ ಸೀತಾ. ಮರುಭೂಮಿಯಂತೆ ಈ ಜನ್ಮ ಘೋರವಾಯಿತೆ, ಈ ಜನ್ಮ ಘೋರವಾಯಿತೆ. ಮರುಭೂಮಿಯಂತೆ ಈ ಜನ್ಮ ಘೋರವಾಯಿತೆ, ಈ ಜನ್ಮ ಘೋರವಾಯಿತೆ. ಭೂಮಿಗೆ ಭಾರವಾದೆನೆ, ಈ ಜನ್ಮವೇಕೆ ಉಳಿಸಿದೆ? ಭೂಮಿಗೆ ಭಾರವಾದೆನೆ, ಈ ಜನ್ಮವೇಕೆ ಉಳಿಸಿದೆ? ಅನಾಥನಾದ ಎನ್ನನು ಅನಾಥನಾದ ಎನ್ನನು ನೀನೇಕೆ ಶೋಧಿಪೆ?
ಅನಾಥನಾದ ಎನ್ನನು ನೀನೇಕೆ ಶೋಧಿಪೆ ಮರುಭೂಮಿಯಂತೆ ಈ ಜನ್ಮ ಘೋರವಾಯಿದೆ ಈ ಜನ್ಮ ಘೋರವಾಯಿದೆ ಇದೆಂತಹ ವಿಷಮ ಸಂಕಟ ಸೃಜನಶೀಲನು ವಿನಯ ಸಂಪನ್ನನು ಆದ ಚಿಕ್ಕಪ್ಪ ಈ ದುರ್ವಾರ್ತೆಯ ವಿಚಾರವನ್ನು ಹೇಗೆ ತಿಳಿಸಲಿ ಏನೆಂದು ನಿನ್ನಲ್ಲಿ ಹರುಹಲಿ ಇಂತಹ ವಿಷಮ ಸಂಕಟಕ್ಕೆ ನನ್ನನ್ನೇಕೆ ಸಿಲುಕಿಸಿದೆ ಅಣ್ಣ ಇಂತಹ ದಗ್ಧ ಹೃದಯದಲ್ಲಿ ಅನಾಥ ಭಾವನೆಯನ್ನು ತಂದಿತ್ತೆ ಏಕೆ ಅಯ್ಯೋ ಇದೆಯೇ ನಾನೇನು ಮಾಡಲಿ ದಿವ್ಯ ಸುಮಂಗಲಿಯಾದ ಚಿಕ್ಕಮ್ಮನಿಗೆ ಹೇಗೆ ತಿಳಿಸಲಿ ಮಹಾಪತಿವ್ರತಿಯಾದ ಮಾತೃವಿನ ಹೃದಯಕ್ಕೆ ಕೊಳ್ಳಿ ಇಡಲೆ ನಿನ್ನ ಮಾಂಗಲ್ಯವನ್ನು ಕಬಳಿಸಲು ಬಂದ ದೂತನೆಂದು ಹೇಳಲೆ ಹರಿಯದ ಕಂದಮ್ಮಗಳನ್ನು ತಬ್ಬಲಿ ಮಾಡಿ ಅವರ ಹಾಲ್ಗೆನ್ನೆಯ ಮೇಲೆ ನೀರವವಾಗಿ ಕಣ್ಣೀರು ಸುರಿಸುವಂತೆ ಮಾಡಲೆ ಅವುಗಳನ್ನು ಸಂತೈಸಲಾಗದ ನಿರ್ಭಾಗ್ಯನಾದೆಯ ಭರತ ನಿರ್ಭಾಗ್ಯನಾದೆಯ ಚಿಕ್ಕಮ್ಮ ವಿಧಿ ಲೀಲೆಗೆ ನಾನೇನು ಮಾಡಬಲ್ಲೆ ತಾಯಿ ಇಂತಹ ದುರ್ವಾರ್ತೆಯನ್ನು ಹೊತ್ತ ದೌರ್ಭಾಗ್ಯದ ದೂತನೇ ಆದೆಯ ಭರತ ದೌರ್ಭಾಗ್ಯದ ದೂತನೇ ಆದೆಯ ಅಮ್ಮ ಕೈಕಾದೇವಿ ನಿನ್ನಿಂದ ಪ್ರಾರಂಭವಾದ ಈ ನಮ್ಮಗಳ ಹೃದಯದ ದಾವಾಗ್ನಿಗೆ ಕೊನೆ ಇಲ್ಲದಂತೆ ಆಶೀರ್ವದಿಸಿರುವೆಯ ಅನುದಿನವು ಕಣ್ಣೀರ ಕೋಡಿಯಲ್ಲೇ ಕೈ ತೊಳೆಯಬೇಕೆಂಬುದೇ ನಿನ್ನ ಆಶೀರ್ವಾದದ ಬಯಕೆಯಾಗಿದೆಯೇ ತಾಯಿ ಲೋಕಕ್ಕೆ ಹಿತವನ್ನು ಬಯಸದ ಮಾತೃವಿನ ಉದರದಲ್ಲಿ ಜನಿಸಿದ ಈ ನತದೃಷ್ಟ ಭರತನ ಬಾಳ್ವೆಯನ್ನು ಈ ಸಂದಿಗ್ಧತೆಯನ್ನು ದೇವತೆಗಳೇ ಅಷ್ಟದಿಕ್ಪಾಲಕರೇ ತ್ರಿಮೂರ್ತಿಗಳೇ ನೀವೇ ನೋಡಿ ಆನಂದಿಸಬೇಕು ನೀವೇ ನೋಡಿ ಸಂತೋಷ ಪಡಬೇಕು